ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. महालक्ष्मी ज्वेलर्स, गोल्ड हब, मेन रोड, गुलबर्गा. ನಮಸ್ಕಾರ. ಎಸ್ ಡಿಜಿಟಲ್ ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಮಹಾಂತೇಶ್ವರಿ ಕಂಠಿ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯ ಬಸವೇಶ್ವರ ಟೀಚಿಂಗ್ ಮತ್ತು ಸಾರ್ವಜನಿಕ ಆಸ್ಪತ್ರೆಯ ಆಡಿಟೋರಿಯಂನಲ್ಲಿ ನಡೆದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಕರ್ನಾಟಕ ರಾಜ್ಯ ಸರ್ಕಾರಿ ಮುಸ್ಲಿಂ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಆಯೋಜನೆ. SC/ST ಅಸಂಘಟಿತ ಟ್ಯಾಕ್ಸಿ ಚಾಲಕರ ಸಂಘದ ವತಿಯಿಂದ ಬುದ್ಧ ಬಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 125ನೇ ಜಯಂತ್ಯೋತ್ಸವ. ಕಲಬುರಗಿ ನಗರದ ಕೋಟೆ ಮುಂಭಾಗದ ಆವರಣದಲ್ಲಿ ಜಯಂತ್ಯೋತ್ಸವ ಸಮಾರಂಭದ ಆಯೋಜನೆ. ಕೆಲಸವಿಲ್ಲದ ಕೈಗಳಿಗೆ ಉದ್ಯೋಗ ನೀಡುತ್ತಿರುವ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ಕಲಬುರಗಿ ಜಿಲ್ಲೆ ಆಳಂದ್ ತಾಲೂಕಿನ ಬಿಲ್ಗುಂದಿ ಗ್ರಾಮದಲ್ಲಿ ಭರದಿಂದ ಸಾಗಿರುವ ಕೆಲಸ. ಮೇ 21ರಂದು ಮಕ್ಕಳ ಸಹಾಯವಾಣಿ ದಿನಾಚರಣೆ. ಕಲಬುರಗಿಯ SS ಲಾ ಕಾಲೇಜಿನಲ್ಲಿ ದಿನಾಚರಣೆ ಆಯೋಜನೆ. ನಂದಿಕೂರ್ ಗ್ರಾಮದ ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಪಾತ್ರೆಗಳ ಭಾಗ್ಯ. ಗ್ರಾಮ ಪಂಚಾಯತ್ ವತಿಯಿಂದ ಪವನ್ ಕುಮಾರ್ ಬಳಕೇರಿಯವರಿಂದ ಪಾತ್ರೆಗಳ ವಿತರಣೆ. ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡುವಂತೆ ಆಗ್ರಹ. ವೀರ ಕನ್ನಡಿಗರ ಸೇನೆ ವತಿಯಿಂದ ಜಿಲ್ಲಾ ಆರೋಗ್ಯ ಅಧಿಕಾರಿ ಕಚೇರಿಯ ಮುಂದೆ ಪ್ರತಿಭಟನೆ. ಪೊಲೀಸ್ ಮತ್ತು ಮಾಧ್ಯಮ ಮಿತ್ರರ ನಡುವೆ ನಡೆದ ಕ್ರಿಕೆಟ್ ಪಂದ್ಯಾವಳಿ. ಉತ್ತಮ ಬ್ಯಾಟಿಂಗ್ನಿಂದ ವಿಜಯ ಪತಾಕೆ ಹಾರಿಸಿದ ಪೊಲೀಸ್ ತಂಡ. ಈಗ ಸುದ್ದಿ ಸಮಯದ ವಿವರ. ಕಲಬುರಗಿ ನಗರದ ಬಸವೇಶ್ವರ ಟೀಚಿಂಗ್ ಮತ್ತು ಸಾರ್ವಜನಿಕ ಆಸ್ಪತ್ರೆಯ ಆಡಿಟೋರಿಯಂನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಕರ್ನಾಟಕ ರಾಜ್ಯ ಸರ್ಕಾರಿ ಮುಸ್ಲಿಂ ನೌಕರರ ಕ್ಷೇಮಾಭಿವೃದ್ಧಿ ಸಂಘ MEWA ಜಿಲ್ಲಾ ಶಾಖೆ ಕಲಬುರಗಿ ಹಾಗೂ ಬಸವೇಶ್ವರ ಟೀಚಿಂಗ್ ಮತ್ತು ಸಾರ್ವಜನಿಕ ಆಸ್ಪತ್ರೆ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಕಲಬುರಗಿ ಜಿಲ್ಲೆಯ ಸಮಸ್ತ ರಾಜ್ಯ ಸರ್ಕಾರಿ ಮುಸ್ಲಿಂ ನೌಕರರ ಹಾಗೂ ಕುಟುಂಬ ವರ್ಗದವರ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಕಲಬುರಗಿ ನಗರದ ಬಸವೇಶ್ವರ ಟೀಚಿಂಗ್ ಮತ್ತು ಸಾರ್ವಜನಿಕ ಆಸ್ಪತ್ರೆಯ ಆಡಿಟೋರಿಯಂನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. हमारा मेडिकल कॉलेज और इस हॉस्पिटल की जानिब से उसके ताउन से इस बार भी ये कैंप यहाँ पर रखा है. मुझे चंद लम्हों के लिए आना है ताकि मैं हमारे कर्नाटका स्टेट मुस्लिम एम्प्लॉइज की इस थिंकिंग को, जैसा आज की दुनिया में हेल्थ कितनी इम्पोर्टेंट है और जबकि मॉडर्न टेक्निक्स आए हैं, सब कुछ आए हैं, तो हम जो है इससे कैसे फायदा उठाएं. ಆರೋಗ್ಯ ಚೆನ್ನಾಗಿದೆ, ನಮ್ಮ ಜೀವನದಲ್ಲಿ ಏನು ಬೇಕಾದ್ರೂ ನಾವು ದುಡ್ಡು ಕಳ್ಕೋಬೋದು. ಬಟ್ ಆರೋಗ್ಯ ಇಲ್ಲಪ್ಪ ಅಂದ್ರೆ ಏನೋ ಎಲ್ಲ ವೆಲ್ತ್ ಹೋಯ್ತಪ್ಪ ವೆಲ್ತ್ ಏನು ವೆಲ್ತ್ ಹೋಗ್ಬೋದು. ಅದ್ರ ಆರೋಗ್ಯ ಹೆಲ್ತ್ ಇದ್ರೆ ನೀವೇನು ಕೆಲಸ ಮಾಡ್ಬೋದು. ಅದಕ್ಕೆ ಈಗೇನು ಅಸೋಸಿಯೇಷನ್ಗಳು ಮಾಡಿದ್ದಾರೆ, ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ತಮ್ಮೆಲ್ಲರೂ ಕೂಡ ಈ ಒಂದೇ ಕಡೆ ಕೂಡಿಸಿ ಒಂದು ಬಸವೇಶ್ವರ उचित चिकित्सा मास्टर बड़े संतोष समिति हर साल में एक बार होगा चेकअप कराना पड़ता है. आज
बसवेश्वर हॉस्पिटल के टाउन से उनके सहयोग से हम ऑल एम्प्लॉइज का हेल्थ चेकअप कैंप मुफ्त में यहाँ पर रखे हैं। मैं जनाब कमिश्नर साहब को एक बात के गुजारिश करना चाहता हूँ कि मुस्लिम एम्प्लॉइज की वेलफेयर एसोसिएशन जो कि कर्नाटक स्टेट में बिल्कुल नहीं है, आज तक कोई मुस्लिम एम्प्लॉइज अपने एम्प्लॉइज के हेल्थ चेकअप का काम किसी ने नहीं रखा। आज इस हेल्थ कैंप के चेकअप का जो उन्होंने इजलास का इफ्तिताह किया है, इसे अली जनाब कमिश्नर साहब को फख्र महसूस होना चाहिए। ದಿನಾಂಕ 22/5/2016 ರವಿವಾರದಂದು ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ನಡೆದ ಈ ಶಿಬಿರಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಗಣ್ಯರಿಗೂ ಮೊದಲಿಗೆ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಖಮ್ರುಲ್ ಇಸ್ಲಾಂ ರವರು ಈ ಶಿಬಿರದ ಉದ್ಘಾಟಕರಾಗಿ ಆಗಮಿಸಿದ್ದರು. ಕೆಡಿಎ ಅಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಅಸ್ಗರ್ ಚುಲ್ಬುಲ್, ಮಹಾಪೌರ ಸೈಯದ್ ಅಹಮದ್, ಎಚ್ಕೆಎಸ್ನ ಕಾರ್ಯದರ್ಶಿ RS ಹೊಸಗೌಡರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಡಾಕ್ಟರ್ ಶರಣಬಸಪ್ಪ ಹರ್ವಾಳ್, ಡಾಕ್ಟರ್ ಶೌಕತ್ ಅಬ್ದುಲ್ ರಹೀಂ, ಅಬ್ದುಲ್ ಸಮದ್ ಪಟೇಲ್, ಡಾಕ್ಟರ್ ಮೊಹಮ್ಮದ್ ಜಾಕಿರ್ ಅನ್ಸಾರಿ, ಅಮೀನ್ ಮುಖ್ತಾರ್ ಅಹಮದ್, ಸೈಯದ್ ನಿಸಾರ್ ಅಹಮದ್ ವಜೀರ್, ಅಬ್ದುಲ್ ಹಾದಿ, ನುಸ್ರತ್ ಮೊಹಿನುದ್ದೀನ್ ಹಾಗೂ ವಾಹಿದ್ ಶರೀಫ್ ಸೇರಿದಂತೆ ಸಂಘದ ಸರ್ವ ಸದಸ್ಯರು ಭಾಗವಹಿಸಿದ್ದರು. SC/ST ಅಸಂಘಟಿತ ಟ್ಯಾಕ್ಸಿ ಚಾಲಕರ ಸಂಘದ ವತಿಯಿಂದ ಬುದ್ಧ ಬಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 125ನೇ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಸಂಘಟಿತ ಟ್ಯಾಕ್ಸಿ ಚಾಲಕರ ಸಂಘದ ವತಿಯಿಂದ ಕಲಬುರಗಿ ನಗರದ ಕೋಟೆಯ ಹತ್ತಿರದ ಟ್ಯಾಕ್ಸಿ ನಿಲ್ದಾಣದ ಆವರಣದಲ್ಲಿ ದಿನಾಂಕ 21/5/2016 ಬುದ್ಧ ಬಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 125ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಭಾವಚಿತ್ರಗಳ ಮುಂದೆ ಮೇಣದ ಬತ್ತಿಗಳನ್ನು ಹೊತ್ತಿಸಲಾಯಿತು. ನಂತರ ದಲಿತ ಮುಖಂಡ ಡಾಕ್ಟರ್ ವಿಠಲ್ ದೊಡ್ಮನಿಯವರಿಂದ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ತದನಂತರ ಸಾಮೂಹಿಕವಾಗಿ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು. ಈ ಜಯಂತ್ಯೋತ್ಸವ ಸಮಾರಂಭದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಸದಸ್ಯ ರಾಜ್ಕುಮಾರ್ ಕಪನೂರ್, ಸುರೇಶ್ ಬಡ್ಗೇರ್, ಅಶೋಕ್ ಎಂ ಜಗತ್, ಸುರೇಶ್ ಹೋಳ್ಕರ್, ಬಾಬುರಾವ್ ದಂಡಿನ್ಕರ್, ಶರಣು H ಕಪನೂರ್, ರಾಣೇಶ್ ಸಾವಳಗಿ, ದೇವೇಂದ್ರಪ್ಪ ಕಪನೂರ್ ಸೇರಿದಂತೆ ಇತರೆ ಅನೇಕರು ಭಾಗವಹಿಸಿದ್ದರು. ಅವರು ಭೀಕರ ಬರಗಾಲದಿಂದ ತತ್ತರಿಸಿ ಹೋಗಿದ್ದರು. ದುಡಿಯುವ ಕೈಗಳಿಗೆ ಕೆಲಸವಿಲ್ಲದೆ ತಮ್ಮ ಸ್ವಂತ ಊರುಗಳನ್ನು ಬಿಟ್ಟು ಬೇರೆ ಊರುಗಳಿಗೆ ಗುಳೆ ಹೊರಟಿದ್ದರು. ಆದರೆ ಅಂತ ಸಮಯದಲ್ಲಿ ಅವರ ಜೀವನಕ್ಕೆ ಆಸರೆಯಾಗಿದ್ದು ಉದ್ಯೋಗ ಖಾತ್ರಿ ಯೋಜನೆ. ಹೌದು, ನಾವೀಗ ಮಾತಾಡ್ತಾ ಇರೋದು ಬಿಲ್ಗುಂದಿ ಗ್ರಾಮದ ವಸ್ತುಸ್ಥಿತಿಯನ್ನು. ಈ ಸುದ್ದಿ ನೋಡಿ. ಗುದ್ದಲಿಯಿಂದ ನೆಲವನ್ನ ಅಗೆಯುತ್ತಿರುವ ವ್ಯಕ್ತಿ, ಅದೇ ರೀತಿ ಅಗೆತದಲ್ಲಿ ನಿರತಳಾಗಿರುವ ಮಹಿಳೆ, ತಲೆಯ ಮೇಲೆ ಬುಟ್ಟಿ ಮತ್ತು ಸಲಕೆಗಳನ್ನ ಹೊತ್ತು ತರುತ್ತಿರುವ ಮಹಿಳೆ, ಸಾಲು ಸಾಲಾಗಿ ಅಗೆತದಲ್ಲಿ ಮಗ್ನರಾಗಿರುವ ಮಹಿಳಾ ಮತ್ತು ಪುರುಷ ಜೋಡಿಗಳು, ತಮ್ಮ ಇಳಿ ವಯಸ್ಸಿನಲ್ಲಿಯೂ ಕೂಡ ತಮ್ಮ ನೆತ್ತಿಯ ಮೇಲೆ ಮಣ್ಣಿನ ಬುಟ್ಟಿಗಳನ್ನ ಹೊತ್ತು ತರುತ್ತಿರುವ ವೃದ್ಧೆಯರು. ಇದೆಲ್ಲ ಕಂಡು ಬಂದಿದ್ದು ಕಲಬುರಗಿ ಜಿಲ್ಲೆ ಆಳಂ ತಾಲೂಕಿನ ಬಿಲ್ಗುಂದ ಗ್ರಾಮದಲ್ಲಿ. ಪಂಚಾಯತಿ ಬೋಧನದ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ನಾನು. ಗ್ರಾಮ ಪಂಚಾಯತಿ ಬೋಧನದಲ್ಲಿ ಮೊದಲು ಫೆಬ್ರವರಿ 6ನೇ ತಾರೀಕು 6 ನಂಬರ್ ಕೊಟ್ಟರು. ಗುಂಜಬೋಳಾದ ಹಳ್ಳಿಯಿಂದ 6 ನಂಬರ್ ಕೊಟ್ಟರು. ಮೊದಲು 30 ಜನ, ಆಮೇಲೆ ಕಾಮಗಾರಿ ಪ್ರಾರಂಭ ಆಯಿತು 30 ಜನರದ್ದು. ಸರಿಯಾಗ್ಯದಂತ ಅಲ್ಲಿ ಮಹಿಳಾ ಸಂಘಟನೆ ಮತ್ತು ಊರನ್ನು ಇರತಕ್ಕಂಥ ಎಲ್ಲ ಸದಸ್ಯರು ಅವರೆಲ್ಲರೂ
ಹುಡ್ಕೊಂಡು ಒಂದು ಉದ್ಯೋಗ ಖಾತ್ರಿ ಬಗ್ಗೆ ಮತ್ತು ಬರಗಾಲ ಹ್ಯಾಂಗೆ ಯಾವ ರೀತಿ ಎದುರಿಸಬೇಕನ್ನೋದ್ರ ಬಗ್ಗೆ ಕುರಿತು ಮಾಹಿತಿ ನೀಡಿದರು. ಎಲ್ಲ ಕಾರ್ಮಿಕರಿಗೆ ಎಲ್ಲ ಜಾಬ್ ಕಾರ್ಡ್ ಮಾಡಿಸಿದರು. ಅಲ್ಲಿ ಚೆನ್ನಮ್ಮ ಮಹಿಳಾ ಸಂಘಟನೆ ಕಾರ್ಯಕರ್ತರು ಅಧ್ಯಕ್ಷರಿಂದ ಒಂದು ಎಲ್ಲ ಊರಿನ ಕಾರ್ಮಿಕರಿಗೆ ಎಲ್ಲ ಜಾಬ್ ಕಾರ್ಡ್ ಮಾಡಿಸಿ ಕೂಲಿ ಕೆಲಸ ಕೊಡುವ ವ್ಯವಸ್ಥೆ ಮಾಡಿದರು. ಮತ್ತು ಅಲ್ಲಿ ಈಗ ಹಂತ ಹಂತವಾಗಿ ಪ್ರತಿ ವಾರವೂ ಹೆಚ್ಚಾದ ಕೂಲಿ ಕಾರ್ಮಿಕರು ಹೆಚ್ಚಾಗಿ ಈ ಸದ 350 ಮಂದಿ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ. ಮತ್ತು ಸರಿಯಾಗಿ 15 ವಾರ ಮತ್ತು ಪೇಮೆಂಟನ್ನು ಮಾಡ್ತಾ ಇದ್ದೀವಿ ಅವರಿಗೆ. ನಾವು ಹೊಲ್ದಲ್ಲೇ ಕೆಲಸ ಮಾಡಿದ್ದೇವೆ ಸರ್. ಇವತ್ತು ಏನು ಕೆಲಸ ಮಾಡ್ಕೊಂಡ್ರಿ ಇಲ್ಲಿ? ಗುಂಡ ಹಾಕ್ಸಿದ್ದೇವೆ ರೀ. ಗುಂಡ ಹಾಕ್ಸಿ. ಸರಿಯಾಗ್ಯಾವ ರೀ. ಇವತ್ತು ಇದರಲ್ಲಿಂದ ಉಪಯೋಗ ಅದ? ಇದರಲ್ಲಿ ನಮ್ಗೆ ಉಪಯೋಗ ಆಗ್ಯದ ರೀ. ನಿಮ್ಮ ಹೊಲ್ದಾಗ ಎಷ್ಟು ಮಂದಿ ದುಡ್ದಾರ? ನಮ್ಮ ಹೊಲ್ದಾಗ ನೋಡಿರಿ ಭಾಳ ಮಂದಿ ಅಂದ್ರೆ ಒಂದು 100 ಮಂದಿ ಕೆಲಸ ಮಾಡಿದ್ರಿ ಇವತ್ತು. ಅಂದ್ರೆ ಇದು ರೈತರಿಗೆ ಉಪಯೋಗ ಅದ? ರೈತರಿಗೆ ಉಪಯೋಗ ಆಗ್ಯದ ರೀ. ಸರಿಯಾಗ್ಯದ ರೀ. ಸರಿಯಾಗ್ಯದ. ಇರ್ಬೇಕಾ ಇದು? ಹಾಂ ಇರ್ಬೇಕು ರೀ. ಇದು ಮಾಡ್ಬೇಕು ನನಗೆ ಮುಂದೆ. ಕಳೆದ ವರ್ಷದ ಮಳೆಗಾಲದಲ್ಲಿ ಸಮರ್ಪಕ ಮಳೆಯಾಗದಿದ್ದ ಕಾರಣ ಇಡೀ ಕಲಬುರಗಿ ಜಿಲ್ಲೆಯಾದ್ಯಂತ ಭೀಕರ ಬರಗಾಲ ಬಿದ್ದಿದ್ದು, ಹೊಲದಲ್ಲಿ ಬೆಳೆ ಇಲ್ಲದೆ ರೈತರು ಕಂಗಾಲಾಗಿ ದುಡಿದು ಹೊಟ್ಟೆ ತುಂಬಿಸಿಕೊಳ್ಳಲು ಕೈಗಳಿಗೆ ಕೆಲಸವಿಲ್ಲದ ಕಾರಣ ತಮ್ಮ ಸ್ವಂತ ಊರುಗಳನ್ನು ತೊರೆದು ಬೇರೆ ಊರುಗಳಿಗೆ ಗುಳೆ ಹೊರಟಿದ್ದರು. ಈ ರೀತಿ ಗುಳೆ ಹೊರಡುವುದನ್ನು ತಪ್ಪಿಸಲು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನ ರೂಪಿಸಲಾಗಿದ್ದು, ಈಗ ಅದು ಗ್ರಾಮೀಣ ಜನರಿಗೆ ವರದಾನವಾಗಿದೆ. ನೆಲವ ನಂಬಿ ಬಾಳೋರು ನಾವುಗಳೆಲ್ಲ, ಮಳೆಯ ನಂಬಿ ಬದುಕೋರು ಇಲ್ಲಿ ಎಲ್ಲ. ಹಸಿರೇ ಉಸಿರು ನಮಗೆಲ್ಲ, ನಗುತ್ತಾ ಸೇರಿ ದುಡಿವಾಗ ಬೇಸರವಿಲ್ಲ, ಎಂದು ನಮಗೆ ಆಯಾಸ ತೋರುವುದಿಲ್ಲ. ಮೇಲು ಕೀಳು ಇಲ್ಲಿಲ್ಲ, ದುಡಿಮೆಗೆ ಫಲವ ಕಂಡೇ ಕಾಣುವೆ, ಬೆವರಿಗೆ ಬೆಲೆಯನ್ನು ನೀ ಪಡೆವೆ, ಬೆವರಿಗೆ ಬೆಲೆಯನ್ನು ನೀ ಪಡೆವೆ. ಕೂಡಿ ಬಾಳೋಣ ಎಂದು ಸೇರಿ ದುಡಿಯೋಣ. ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆದಾಗ ರೀ ನಮ್ಮ ಬೋಧನ್ ಪಂಚಾಯತಿ ಊರು ಬರ್ತದೆ. ನಮ್ಮ ಊರ ಹೆಸರು ಬೆಲಗುಂದಿ ರೀ. ಇಲ್ಲಿ ಕೆಲಸ ಈಸ್ ದಿನ ಏನೂ ಕೆಲಸ ಇದ್ದಿದ್ದಿಲ್ಲ ರೀ. ಮಂದಿ ಎಲ್ಲ ಆ ಕಡೆ ಈ ಕಡೆ ಗುಳೆ ಹೋಲತ್ತಿರು. ತೋಟ ಜನ ಬಾಂಬೆಗೆ, ತೋಟ ಜನ ಬೆಂಗ್ಳೂರ್ಗೆ, ತೋಟ ಜನ ಸಾತಾರ್ಕ ಆ ಕಡೆ ಈ ಕಡೆ ಹೋಲತ್ತಿರು. ಈಸ್ ದಿನ ಕೆಲಸ ಇದ್ದಿದ್ದಿಲ್ಲ ರೀ. ಈಗ ನಮಗೆಲ್ಲರಿಗೆ ನಮ್ಮ ಪಿ ಡಿ ಒ ಸಾಹೇಬರು ನಮಗೆಲ್ಲರಿಗೆ ಕರೆದು ಕೆಲಸ ಕೊಟ್ಟಾರ್ರಿ. ಉದ್ಯೋಗ ಖಾತ್ರಿ ಕೆಲಸ ಕೊಟ್ಟದಿಂದ ನಮ್ಗೆ ಭಾಳ ಚಂದ ಆಗ್ಯದ ರೀ. ನಮಗೆಲ್ಲರಿಗೆ ಸಂಸಾರಕ್ಕೆ ಭಾಳ ಹೈರಾಣ ಐತ್ರಿ. ಈ ವರ್ಷ ಬರಗಾಲ ಬಂದು ನಮಗೆಲ್ಲರಿಗೆ ಪೂರ ತೋಲ್ ಹೈರಾಣದಾಗ ಹಾಕಿಟ್ರಿ ನಮಗೆ ರೀ. ಹಾಗಾಗಿ ಸರ್ಕಾರದಿಂದ ನಮ್ಮ ಸಾಹೇಬರು, ಪಿ ಡಿ ಒ ಸಾಹೇಬರು ಮತ್ತು ಜನವಾದಿ ಮಹಿಳಾ ಸಂಘಟನೆಯವರು, ನಮ್ಮ ಮೀನಾಕ್ಷಿ ಬಾಳಿ ಮೇಡಮ್ ಅವರು, ಮತ್ತು ನಮ್ಮ ಇವರು ನೀಲಾ ಮೇಡಮ್ ಅವರು, ಮತ್ತು ನಮ್ಮ ನಂದಾದೇವಿಯವರು ನಮ್ಮ ಬೆಲಗುಂದಿಗೆ ಬಂದು ಎಲ್ಲ ಜನರು ಸಂಘಟನೆ ಮಾಡಿ ಈ ಥರ ನೀವು ಕೆಲಸ ಮಾಡಿರಿ, ಈ ಥರ ಕೆಲಸ ಮಾಡಿದ್ರೆ ಸರ್ಕಾರದಿಂದ ಈ ಥರ ನಿಮ್ಗೆ ಸೌಲಭ್ಯ ಸಿಗ್ತದೆ ಅಂತ ನಮಗೆಲ್ಲ ಜನರಿಗೆ ಕೂಡಿಸ್ಕೊಂಡು ಹೆಣ್ಮಕ್ಳಿಗೆ ಗಂಡಸು ಮಕ್ಕಳಿಗೆ ಎಲ್ಲ 2-3 ಸರಿ ಬಂದು ಮೀಟಿಂಗ್ ಮಾಡಿ ಹೇಳೋದ ಸಲುವಾಗಿ ನಮ್ಮ ಪಿ ಡಿ ಒ ಸಾಹೇಬರು, ಇವತ್ತು CS ಸಾಹೇಬರು ಎಲ್ಲರೂ ಮನಸ್ಸು ಮಾಡಿ ಬೆಲಗುಂದ ಗ್ರಾಮದಾಗ ನಮ್ಗೆ ಈ ಒಂದು ಉದ್ಯೋಗ ಖಾತ್ರಿದ ಕೆಲಸ ಕೊಟ್ಟಾರ. ಈ ಕೆಲಸ ಕೊಟ್ಟರೆ ನಮಗೆ ಭಾಳ ಒಳ್ಳೆಯದಾಗ್ಯದ. ನಮಗೆಲ್ಲ ಭಾಳ ಉಪಕಾರ ಮಾಡ್ಯಾರ. ಮತ್ತು ನಮ್ಗೆ ಉದ್ಯೋಗ ಖಾತ್ರಿದಾಗ ಪಗಾರ ಭೀ ಬಂದದ. ನಾವು ಪಗಾರ ಭೀ ತೊಗೊಂಡು ನಮ್ಮ ಹೆಂಡತಿ ಮಕ್ಕಳಿಗೆ ನಮ್ಮ ಸಂಸಾರಕ್ಕೆ ನಾವು ಚಂದ ನಡೆಸ್ಕೊಂಡು ಹೋಲತ್ತಿದ್ದೆವು. ಇದೇ ಥರ ನಮ್ಗೆ ಉದ್ಯೋಗ ಖಾತ್ರಿದ ಎಲ್ಲ ಜನ ಸಹಕಾರ ಮಾಡ್ಲತ್ತಾರ. ಮತ್ತು ನಮ್ಗೆ ಇದಕ್ಕೆ ಸಂಬಂಧಪಟ್ಟರು ಅಧ್ಯಕ್ಷರು, ಉಪಾಧ್ಯಕ್ಷರಾಗಲಿ, ನಮ್ಮ ಮೆಂಬರ್ ಆಗಲಿ, ನಮ್ಮ ಎಲ್ಲ ಜನರಿಗೆ, ನಮ್ಮ ಪಿ ಡಿ ಒ ಸಾಹೇಬರಾಗಲಿ, ನಮ್ಮ ಬೆಲಗುಂದಿ ಗ್ರಾಮದ ಎಲ್ಲ ಕಾರ್ಮಿಕರಿಗೆ ಒಳ್ಳೆ ಸಪೋರ್ಟ್ ಮಾಡ್ಲತ್ತಾರ. ನಮಗೆಲ್ಲ ಚಂದ ಮಾಡ್ಯಾರ. ಉದ್ಯೋಗ ಖಾತ್ರಿಯಿಂದ ನಮಗೆ ಒಳ್ಳೆ ಚಂದ ಆಗ್ಯದ. ನಮ್ಗೆ ಸದ್ಯ ಈ ಯೋಜನೆ ಅಡಿಯಲ್ಲಿ 350 ಕೂಲಿ ಕಾರ್ಮಿಕರು ಕೆಲಸವನ್ನ ನಿರ್ವಹಿಸುತ್ತಿದ್ದು, 224 ಮಾನವ ದಿನಗಳು ಪೂರೈಸಿದ್ದು, ಪ್ರತಿಯೊಬ್ಬರಿಗೂ 334 ರೂಪಾಯಿ ಪ್ರತಿದಿನ ಸಂಬಳ ನೀಡಲಾಗುತ್ತಿದೆ. ಬೋಧನ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಟ್ಟು 730 ಜನ ಕಾರ್ಮಿಕರು ಕೆಲಸ ನಿರ್ವಹಿಸುತ್ತಿದ್ದಾರೆ. ಈ ಸ್ಥಳಗಳಿಗೆ ಜನವಾದಿ ಮಹಿಳಾ ಸಂಘಟನೆಯ ನೀಲಾ ಮತ್ತು ಡಾಕ್ಟರ್ ಮೀನಾಕ್ಷಿ ಬಾಳಿಯವರು ಭೇಟಿ ನೀಡಿ ಗ್ರಾಮೀಣ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡುತ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂತೋಷ್ ಸಿನ್ಗುಂಡಿ ಜೊತೆ RJ ಮಂಜು ಹಿರೋಳಿ, ಸುದ್ದಿ ಸಮಯ, ಕಲಬುರಗಿ. ಈಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್ ನಂತರ ಮತ್ತೆ ಸುದ್ದಿ ಸಮಯ ಮುಂದುವರಿಯುತ್ತದೆ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್.
ಮಹಾಲಕ್ಷ್ಮಿ ಜ್ಯುವೆಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ. ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಕಲಬುರಗಿ ನಗರದ ಸೇಠ್ ಶಂಕರ್ಲಾಲ್ ಲಾವುಟಿ ಕಾನೂನು ವಿಶ್ವವಿದ್ಯಾಲಯದಲ್ಲಿ ವಿಶ್ವ ಮಕ್ಕಳ ಸಹಾಯವಾಣಿ ದಿನಾಚರಣೆಯನ್ನು ಆಚರಿಸಲಾಯಿತು. ಮಕ್ಕಳ ಸಹಾಯವಾಣಿ 1098 ಕಲಬುರಗಿ ನೋಡಲ್ ಕೇಂದ್ರ, ಕೋಲ್ಯಾಬ್ ಕೇಂದ್ರ ಮತ್ತು ಉಪಕೇಂದ್ರ ವತಿಯಿಂದ ಹಾಗೂ ಶಿಶು ಅಭಿವೃದ್ಧಿ ಯೋಜನೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಲಬುರಗಿ ನಗರ ಮತ್ತು ಗ್ರಾಮೀಣ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಮಕ್ಕಳ ಸಹಾಯವಾಣಿ ದಿನಾಚರಣೆಯನ್ನ ದಿನಾಂಕ 21/5/2016 ಕಲಬುರಗಿ ನಗರದ ಸೇಠ್ ಶಂಕರ್ಲಾಲ್ ಲಾಹುಟಿ ಕಾನೂನು ಮಹಾವಿದ್ಯಾಲಯದಲ್ಲಿ ಆಚರಿಸಲಾಯಿತು. ಮೊದಲಿಗೆ ಮಕ್ಕಳ ಸಹಾಯವಾಣಿಯ ಕೇಕ್ ಕತ್ತರಿಸುವ ಮೂಲಕ ದಿನಾಚರಣೆಯನ್ನು ಆಚರಿಸಲಾಯಿತು. ಏನಂದ್ರೆ ಕಳೆದ ಸುಮಾರು ವರ್ಷಗಳಿಂದ ಇದು ಏನು ಹೆಲ್ಪ್ ಲೈನ್ ಸಹಾಯವಾಣಿ ಕೇಂದ್ರ ನಡೀತಾ ಇದೆ. ನಾವು ಕಳೆದ ಹಲವಾರು ಏನು ಎಲ್ಲ ಪ್ರಾರಂಭವಾಗಿದೆ ಅಂದಿನಿಂದ ಇಂದಿನವರೆಗೆ ಮಕ್ಕಳ ಒಂದು ಎಕ್ಸಿಬಿಷನ್ ಮಾಡಬೇಕಾಗಿತ್ತೆ ನಾವು. ಅಂದ್ರೆ ಎಷ್ಟು ಮಕ್ಕಳನ್ನ ನಮ್ಮ ಜಿಲ್ಲೆಯಲ್ಲಿ, ಇತರ ಜಿಲ್ಲೆಯಲ್ಲಿ, ಬೇರೆ ಬೇರೆ ಕಡೆ ನಾವು ತಂದು ಅವರಿಗೆ ಪುನರ್ವಸತಿ ಕಲ್ಪಿಸಿದ್ದೇವೆ, ರಿಹ್ಯಾಬಿಲಿಟೇಷನ್ ಶಿಕ್ಷಣ ಕೊಡಿಸಿದ್ದೇವೆ, ಅವರ ತಂದೆ ತಾಯಿಗಳ ವಶಕ್ಕೆ ಒಪ್ಪಿಸಿದ್ದೇವೆ. ಆಮೇಲೆ ನಾವು ರಾತ್ರಿ 12 ಗಂಟೆ ಆದರೂ ಪರವಾಗಿಲ್ಲ, ಬೆಳಗಿನ 3 ಗಂಟೆ ಆದರೂ ಪರವಾಗಿಲ್ಲ, ರೈಲ್ವೆ ಸ್ಟೇಷನ್ ಅಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಮಕ್ಕಳು ದೊರೆತಾಗ ನಾವು ಯಾವ ರೀತಿಯಾಗಿ ಸ್ಪಾಟ್ ಮೇಲೆ ಹೋಗಿ ಅವರನ್ನ ಕಂಡು ಮಾತಾಡಿಸಿ ಅವರನ್ನ ನಮ್ಮ ವಶಕ್ಕೆ ತೆಗೆದುಕೊಂಡು ಬಂದು ಅವರಿಗೆ ಪುನರ್ವಸತಿ ಕಲ್ಪಿಸಿ ಏನ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಫೋಟೋ ಎಕ್ಸಿಬಿಷನ್ ಮಾಡಲಿಕ್ಕೆ ನಾನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ರಾಮಕೃಷ್ಣ ಟಿ ಪಡಗಣ್ಣನವರ್, ಚೈಲ್ಡ್ ಲೈನ್ ಉಪಕೇಂದ್ರದ ನಿರ್ದೇಶಕ ಆನಂದ್ ರಾಜ್, ನೋಡಲ್ ಕೇಂದ್ರದ ನಿರ್ದೇಶಕ ಡಾಕ್ಟರ್ ಲಿಂಗರಾಜ್ ಎಂ ಕೋಣಿನ್, ಇಲಾಖೆಯ ಅಧಿಕಾರಿಗಳಾದ ತಿಪ್ಪಣ್ಣ ಸಿರಸ್ಗಿ, ಸಿವಿ ರಾಮನ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಧುತ್ತರ್ಗಾಂವ್, ಡಾನ್ ಬಾಸ್ಕೋ ಸಂಸ್ಥೆಯ ಫಾದರ್ ಪ್ರಸಾದ್ ಮತ್ತು ಫಾದರ್ ಸಜೀದ್ ಸೇರಿದಂತೆ ವಿಠಲ್ ಚಿಕಣಿ ಉಪಸ್ಥಿತರಿದ್ದರು. ಪವನ್ ಕುಮಾರ್ ಬಳಕೇರಿಯವರ ವತಿಯಿಂದ ನಂದಿಕೂರು ಗ್ರಾಮದ ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಪಾತ್ರೆಗಳನ್ನು ವಿತರಿಸಲಾಯಿತು. ಕಲಬುರಗಿ ನಗರದ ಹೊರವಲಯದ ಜೇವರ್ಗಿ ರಸ್ತೆಯಲ್ಲಿ ಬರುವ ನಂದಿಕೂರು ಗ್ರಾಮದಲ್ಲಿರುವ ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಪವನ್ ಕುಮಾರ್ ಒಳಕೇರಿಯವರು ಅಡುಗೆ ಪಾತ್ರೆಗಳನ್ನು ವಿತರಿಸಿದರು. ಸರ್ಕಾರದ ಆದೇಶದ ಅನ್ವಯ ಗ್ರಾಮ ಪಂಚಾಯಿತಿಗಳಿಗೆ ಬರುವ ಅನುದಾನದಲ್ಲಿ ಸುಮಾರು 25,000 ರೂಪಾಯಿಗಳನ್ನು ದಲಿತ ಬಡಾವಣೆಗಳ ಅಭಿವೃದ್ಧಿಗಳಿಗೆ ಬಳಸಬೇಕು ಎನ್ನುವ ನಿಯಮದ ಪ್ರಕಾರ ಈ ಪಾತ್ರೆಗಳನ್ನು ವಿತರಿಸಲಾಗಿದೆ ಎಂದು ಪವನ್ ಕುಮಾರ್ ಒಳಕೇರಿ ತಿಳಿಸಿದ್ದಾರೆ. ಇಂದು ನಮ್ಮ ನಂದಿಕೂರ ಗ್ರಾಮ ಪಂಚಾಯಿತಿಯ ವತಿಯಿಂದ 14ನೇ ಹಣಕಾಸಿನಲ್ಲಿ ಬಂದಿರತಕ್ಕಂಥ ಅನುದಾನದಲ್ಲಿ ಸುಮಾರು ಒಂದು 25,000 ರೂಪಾಯಿದು ಒಂದು SC/ST ಜನಾಂಗಕ್ಕೆ 22.75 ಒಳಗೆ ಈ ಬಾಂಡಿ ಸಾಮಾನುಗಳು ವಿತರಣೆ ಮಾಡ್ತಾಯಿದ್ದೀವಿ. ಆ ಅನುದಾನ ನಾನು ಗ್ರಾಮ ಪಂಚಾಯಿತಿ ಸದಸ್ಯನಿದ್ದರಿಂದ ಕೊಟ್ಟಿರ್ತಕ್ಕಂಥ ಅನುದಾನ. ಆ ಅನುದಾನ ಹಾಗೂ ಈ ಬಾಂಡಿ ಸಾಮಾನು ಕೊಡೋದಕ್ಕೆ ಸಹಕರಿಸಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ನಮ್ಮ ಗ್ರಾಮದ ಎಲ್ಲ ಸರ್ವ ಸದಸ್ಯರ ಒಂದು ಸಹಕಾರದಿಂದ ನಮ್ಮ ಒಂದು ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ನಿರ್ಧಾರ ಮಾಡಿಕೆಸಿಂದ್ರ ಇವತ್ತಿನ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಡಾವಣೆ ನಂದಿಕೂರು ಈ ಸಮುದಾಯದವರಿಗೆ ಕೊಡ್ತಾಯಿದ್ದೀವಿ. ಬರೀ ಕೇವಲ ಆ ಸಮುದಾಯಕ್ಕೆ ಅಷ್ಟೇ ಅಲ್ಲ, ಇಲ್ಲಿರ್ತಕ್ಕಂಥ ಬಡತನ ರೇಖೆಯಲ್ಲಿರ್ತಕ್ಕಂಥ ಬಡ ಜನರಿಗೆ ಯಾವುದೇ ಒಂದು ಕಾರ್ಯಕ್ರಮ ಇದ್ದರೆ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕರಿಸಬೇಕು. ಅವರಿಗೆ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ಈ ಒಂದು ಬಾಂಡಿ ಸಾಮಾನು ಕೊಡೋದ್ರಿಂದ ಅವ್ರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಸೇರಿಕೆಸಿಂದ್ರ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಒಂದು ಸಹಕಾರದಿಂದ ಇವತ್ತಿನ ದಿವಸ ಈ ಬಾಂಡಿ ಸಾಮಾನುಗಳನ್ನು ಕೊಡ್ತಾಯಿದ್ದೀವಿ.
ಈ ಅಡುಗೆ ಪಾತ್ರೆಗಳಲ್ಲಿ ಸಾಂಬಾರ್ಗೆ ಬಳಸುವ ಸ್ಟೀಲ್ ಬಕೆಟ್, ಲೋಟ, ಪಲ್ಯ ಬಡಿಸುವ ಚಾರ್ಪಾಳ್, ಬೃಹತ್ ಗಾತ್ರದ 4 ಜರ್ಮನ್ ಬೋಗೋಣಿಗಳು, ಸ್ಟೀಲ್ ಬುಟ್ಟಿ, ನೀರಿಗಾಗಿ ಜಗ್, ಅನ್ನ ಬಡಿಸುವ ದೊಡ್ಡ ಚಮಚಗಳು, ತಟ್ಟೆಗಳು ಸೇರಿವೆ. ಈ ಸಂದರ್ಭದಲ್ಲಿ ನಂದಿಕೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಸೇರಿದಂತೆ ಹಿರಿಯರಾದ ಮಲ್ಲನಗೌಡ ಹಾಗೂ ಗುಂಡಪ್ಪ ಪೂಜಾರಿ ಸೇರಿದಂತೆ ಇತರೆ ಮಹಿಳೆಯರು ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿನ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡಲು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ವೀರ ಕನ್ನಡಿಗರ ಸೇನೆಯಿಂದ ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿನ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡಲು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ವೀರ ಕನ್ನಡಿಗರ ಸೇನೆಯ ವತಿಯಿಂದ ಕಲಬುರಗಿ ನಗರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ದತ್ತು ಬಾಸ್ಕಿ ಸೇರಿದಂತೆ ವೀರ ಕನ್ನಡಿಗರ ಸೇನೆಯ ಅನೇಕ ಜನ ಕಾರ್ಯಕರ್ತರು ಭಾಗವಹಿಸಿದ್ದರು. ಅದೇ ರೀತಿ ದಲಿತ ಸೇನೆಯ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿ ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ಮಾಧ್ಯಮ ಮಿತ್ರರ ಬಳಗದ ಮಧ್ಯೆ ಕ್ರಿಕೆಟ್ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿತ್ತು. ಕಲಬುರಗಿ ನಗರದ ಜಿಲ್ಲಾ ಸಶಸ್ತ್ರ ಪೊಲೀಸ್ ಪರೇಡ್ ಮೈದಾನದಲ್ಲಿ ಪೊಲೀಸ್ ಇಲಾಖೆ ಮತ್ತು ಮಾಧ್ಯಮ ಮಿತ್ರರ ಬಳಗದ ಮಧ್ಯೆ ದಿನಾಂಕ 22/5/2016 ಭಾನುವಾರದಂದು ಬೆಳಿಗ್ಗೆ ಕ್ರಿಕೆಟ್ ಪಂದ್ಯವನ್ನು ಏರ್ಪಡಿಸಲಾಗಿತ್ತು. ಮೊದಲಿಗೆ ಟಾಸ್ ಗೆದ್ದ ಪೊಲೀಸರ ತಂಡ ಮೊದಲು ಬ್ಯಾಟಿಂಗ್ ಮಾಡಲು ಆಯ್ಕೆ ಮಾಡಿ 12 ಓವರ್ಗಳಲ್ಲಿ 8 ವಿಕೆಟ್ಗಳ ನಷ್ಟಕ್ಕೆ 102 ರನ್ ಮಾಡುವಲ್ಲಿ ಯಶಸ್ವಿಯಾಯಿತು. ಪೊಲೀಸ್ ಇಲಾಖೆಯ ತಂಡದಲ್ಲಿ ಹೆಚ್ಚುವರಿ ಎಸ್ಪಿ ಜಯಪ್ರಕಾಶ್ ರವರು 39 ರನ್ಗಳನ್ನು ಕಲೆ ಹಾಕುವ ಮೂಲಕ ತಂಡಕ್ಕೆ ನೆರವಾದರು. ಅವರಿಗೆ ಸಿಪಿಐ ಶಂಕರಗೌಡರವರು ಸಾಥ್ ನೀಡಿದರು. ಮಾಧ್ಯಮ ಮಿತ್ರರ ಬಳಗದ ಪ್ರವೀಣ್ ರೆಡ್ಡಿ 3 ಓವರ್ಗಳಲ್ಲಿ 18 ರನ್ ನೀಡುವ ಮೂಲಕ 3 ವಿಕೆಟ್ಗಳನ್ನು ಕಬಳಿಸಿದರು. ಮಾಧ್ಯಮ ತಂಡದವರು 12 ಓವರ್ಗಳಲ್ಲಿ 7 ವಿಕೆಟ್ಗಳ ನಷ್ಟಕ್ಕೆ ಕೇವಲ 90 ರನ್ ಹೊಂದಿಸುವ ಮೂಲಕ ಸೋಲನ್ನು ಅನುಭವಿಸಿದರು. ಈ ಪಂದ್ಯದಲ್ಲಿ ಪಬ್ಲಿಕ್ ಟಿವಿಯ ಪ್ರವೀಣ್ ರೆಡ್ಡಿ, ಟಿವಿ9 ಕ್ಯಾಮರಾಮನ್ ವಿಜಯ್ ಕುಮಾರ್ ವಾರದ್, ಗಂಗಾಧರ್, ಮಹಿಪಾಲ್ ರೆಡ್ಡಿ ಮುನ್ನೂರ್, ಎಸ್ಪಿ ಅಮಿತ್ ಸಿಂಗ್, ರವಿ ನರೋಣ, ಆನಂದ್, ಗಿರೀಶ್, ಸಿಪಿಐ ಹಳೆಗೋದಿ, ಶರಣು ಗೊಬ್ಬರು ಸೇರಿದಂತೆ ಇತರರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿ ಸಮಯದ ಹೆಡ್ಲೈನ್ಸ್. ಕಲಬುರಗಿಯ ಬಸವೇಶ್ವರ ಟೀಚಿಂಗ್ ಮತ್ತು ಸಾರ್ವಜನಿಕ ಆಸ್ಪತ್ರೆಯ ಆಡಿಟೋರಿಯಂನಲ್ಲಿ ನಡೆದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಕರ್ನಾಟಕ ರಾಜ್ಯ ಸರ್ಕಾರಿ ಮುಸ್ಲಿಂ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಆಯೋಜನೆ. ಎಸ್ಸಿ ಎಸ್ಟಿ ಅಸಂಘಟಿತ ಟ್ಯಾಕ್ಸಿ ಚಾಲಕರ ಸಂಘದ ವತಿಯಿಂದ ಬುದ್ಧ ಬಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 125ನೇ ಜಯಂತ್ಯೋತ್ಸವ. ಕಲಬುರಗಿ ನಗರದ ಕೋಟೆ ಮುಂಭಾಗದ ಆವರಣದಲ್ಲಿ ಜಯಂತ್ಯೋತ್ಸವ ಸಮಾರಂಭದ ಆಯೋಜನೆ. ಕೆಲಸವಿಲ್ಲದ ಕೈಗಳಿಗೆ ಉದ್ಯೋಗ ನೀಡುತ್ತಿರುವ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ಕಲಬುರಗಿ ಜಿಲ್ಲೆ ಆಳಂದ್ ತಾಲೂಕಿನ ಬಿಲ್ಗುಂದಿ ಗ್ರಾಮದಲ್ಲಿ ಭರದಿಂದ ಸಾಗಿರುವ ಕೆಲಸ. ಮೇ 21ರಂದು ಮಕ್ಕಳ ಸಹಾಯವಾಣಿ ದಿನಾಚರಣೆ. ಕಲಬುರಗಿಯ ಎಸ್ಎಸ್ ಲಾ ಕಾಲೇಜಿನಲ್ಲಿ ದಿನಾಚರಣೆ ಆಯೋಜನೆ. ನಂದಿಕೂರು ಗ್ರಾಮದ ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಪಾತ್ರೆಗಳ ಭಾಗ್ಯ. ಗ್ರಾಮ ಪಂಚಾಯತ್ ವತಿಯಿಂದ ಪವನ್ ಕುಮಾರ್ ಬಳಕೇರಿ ಅವರಿಂದ ಪಾತ್ರೆಗಳ ವಿತರಣೆ. ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡುವಂತೆ ಆಗ್ರಹ. ವೀರ ಕನ್ನಡಿಗರ ಸೇನೆ ವತಿಯಿಂದ ಜಿಲ್ಲಾ ಆರೋಗ್ಯ ಅಧಿಕಾರಿ ಕಚೇರಿಯ ಮುಂದೆ ಪ್ರತಿಭಟನೆ. ಪೊಲೀಸ್ ಮತ್ತು ಮಾಧ್ಯಮ ಮಿತ್ರರ ನಡುವೆ ನಡೆದ ಕ್ರಿಕೆಟ್ ಪಂದ್ಯಾವಳಿ. ಉತ್ತಮ ಬ್ಯಾಟಿಂಗ್ನಿಂದ ವಿಜಯ ಪತಾಕೆ ಹಾರಿಸಿದ ಪೊಲೀಸ್ ತಂಡ. ಇದಿಷ್ಟು ಇವತ್ತಿನ ನಮ್ಮ ಸುದ್ದಿ ಸಮಯ. ಮತ್ತೆ ಮುಂದಿನ ಸುದ್ದಿ ಸಮಯದಲ್ಲಿ ಭೇಟಿಯಾಗೋಣ. ಸ್ಥಳೀಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ನಮ್ಮ ಸುದ್ದಿ ಸಮಯ. ವಂದನೆಗಳು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್.
ಮಹಾಲಕ್ಷ್ಮಿ ಜ್ಯುವೆಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ.